ಮನೆ ನೋಡಿದ್ರೆ ದನಿನ ಕೊಟ್ಟಿಗೆ ಹಾಕಿ ಹೋಗಿದೆ. ಒಂದು ಹೊತ್ತಾರು ಇಟ್ಟಲ್ಲದವ. ಇನ್ನು ಹುಡುಕೆಲ್ಲ ಸಮ ಮಾಡ್ಕೊಳಕ್ಕೆ ನಂಗೆ ಎಷ್ಟು ದಿವಸ ಬೇಕು. ಏನು ಹಮ್ಮ ದಿನಾರು ಅದೆಯಾ, ಈಗ ಅದನ್ನು ಕರ್ಕೊಬರ್ಬೇಕು, ಫಂಕ್ಷನ್ ಮಾಡ್ಬೇಕು ಅಂತಾನೆ. ಎಂತ ಮಾಡೋದು ನಾನಾರು? ಬಾಕಿ ದಿನದಲ್ಲಿ ಹೇಳೋದು ನೋಡಿದ್ರೆ ಹಂಗೆ ಅಚ್ಚುಕಟ್ಟಿರ್ಬೇಕು, ಹಿಂಗೆ ಅಚ್ಚುಕಟ್ಟಿರ್ಬೇಕು. ಅವ್ರ ಮನೆ ಹಿಂಗ್ಸ್ರು ಆ ಥರ ಮಾಡ್ತಾರೆ, ಇವ್ರ ಮನೆ ಹಿಂಗ್ಸ್ರು ಈ ಥರ ಮಾಡ್ತಾರೆ. ಕಾಣ್ಬಾರ್ದನೀಗ 4 ದಿನ ಒಂದು ಹೊಟ್ಟಿಗೆ ಬೇಯಿಸ್ಕೊಂಡು ತಿನ್ನೋಕ್ಕೆ ಮನೆ ಅನ್ನೋದು ಈ ನಮ್ಮನೆ ಹಟ್ಟಿ ಕೂತದೆ. ಇಲ್ಲ ಕೊಟ್ಟಿಗೆ ಹೋದರೆ ಜಾನುವಾರು ಪೊತ್ತೆ ಕಾಣ್ದೆ ಎಷ್ಟು ದಿವಸ ಆಗಿದೆ ಏನೋ ಅನ್ಬೇಕು, ಆ ಥರ ಆಗಿ ಹೊಟ್ಟೆ ಹಳ್ಳೆಲ್ಲ ಬದುಕಿ ಕೂತದೆ. ಹೇಳೋದು ನೋಡಿದ್ರೆ ಇನ್ನೊಂದು ಸತಿ ನನಗೆ ಅಂತಾರು ಹೇಳಕ್ಕೆ ಬರ್ಬೇಕಲ್ಲ. ಓ ಮಾಲಿಂಗ, ಹೊಲ್ಟಾತ ಪೇಟೆ ಕಡೆ? ಕೆಲಸ ಎಲ್ಲ ಆತನ? ಎಂತ ಕೆಲಸ ನಿಂಗಣ್ಣ, ನಮ್ಮನೆ ಹಿಂಗ್ಸ್ರೊಂದು ನೆಂಟ್ರ ಮನೆಗೆ ಅಂತ ಹೋದರೆ ಇನ್ನೂ ಬೋರ್ಲ ಮರ ದೈದರ್ಕೆ ಅಂತ ಹೋಗ್ಯಾರ. ಇಂದು ಬತ್ತೀನಿ ನಾಳೆ ಬತ್ತೀನಿ ಅಂತೇಳಿ 4-5 ದಿನ ಆಗ್ಯವತ್ತು. ಒಬ್ಬನೇ ಹೆರ್ಗೂ ಮಾಡ್ಕೋಬೇಕು, ಒಳಗೂ ಮಾಡ್ಕೋಬೇಕು. ಗೋಳ್ರಿ ಹೂನ ಗೋಳಾಗದೆ ಮನೆ ಒಳಗೆ ಉಂದು ಮಾಡ್ಕೊಂಡು ಅಚ್ಚುಕಟ್ಟ ಕೂತ್ಕೊಳೋದಾರು ಎಂತ ಬೇಕಾದ್ರೆ ಮಾಡ್ಬೋದು. ಹೆರ್ಗೂ ಒಳಗೂ ಎರಡೂ ಕಡೆ ಮಾಡಬೇಕು ಅಂದರೆ ಎಲ್ಲತ್ತದ? ಒಂದೊಂದು ಕೆಲಸ ಮಾಡಬೇಕು. ಮತ್ತು ಹೇಗೂ ಈ ದನ ಕರ ತೋಟ ಗೆದ್ದೆ ಅಂಥೇಳಿ ಮರೆ ಗೋಳು ಅಂದ್ರೆ ಅದು ಯಾಕೆ ಹೇಳ್ತಿ? ಅಗೆ ಬೀಜ ನೆನೆಸಿಯಾ? ನಂಗೆ ಏನಾರು ಗೊತ್ತಿತ್ತಾನು? ಹೆರ್ಗು ಒಳಗು ಎಳ್ಳು ಕಡೆ ಮಾಡ್ಕೊಂಡು ಹತ್ತಿಗೆ ತಗೊಂಡೋಗಿ ನೀಡ್ಬೇಕು. ಬಾ ಅಂತ ಅಂದಕ್ಕೂ ಅಂತ ಹೇಳಲ್ಲ ರೆಡಿ ಇದ್ದು ಬಿಡ್ಬೇಕು. ಹೆರ್ಗಡೆ ಕೆಲ್ಸಕ್ಕೆ ಹೋಗೋಷ್ಟೊತ್ತು ಈಗೆಲ್ಲ ಮಗ ಹೆದರ್ಸಿ ಹೆರ್ಗೆ ಹೋಗಲ್ಲ. ಹೋಗಿನಿ ಈ ಸತಿನೂ ಏನು ದರ್ಗುಡ್ಸೋಕ್ಕೆಲ್ಲ ಹೋಗಿನಿ. ಇನ್ನು ಹೋಗೋದು ಹೇಳ್ತೀನಿ. ನಾವೇನು ಹೆರ್ಗು ಮಾಡಿ ಒಳಗೂ ಮಾಡ್ತಿರ್ಲ, ಅಡುಗೆ ಮನೆಯೆಲ್ಲ ಹಚ್ಕಟ್ಟು ಇಟ್ಕೋತಿರ್ಲ. ಹೇಳೋದು ನೋಡಿದ್ರೆ ಏನು ಇರೇ ಸೈ ಆಡೋರು ಇಲ್ಲ. ಅಗೆ ಬೀಜ ನೆನ್ಸೋಕ್ಕೆ ಒಂದು ಕೆಲಸ ಆಗಿದೆ. ಅವ ಹೇಳ್ತೀನಿ ಹೊಳಕೆ ಹೊಡ್ಕೊಡ ಬಾರ ಅಂತ ಹೇಳಿದ್ರೆ ಇಲ್ಲ ಟಿಲ್ಲರ್ ಜೋಡಿಸ್ಲ, ಇನ್ನು ಸೊಪ್ಪು ಟಾಕ್ ಮಾಡ್ಕೋಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅದಾನೆ. ಎಂತ ಮಾಡೋದೇ ಏನಪ್ಪ. ಹೋದರ್ಸ ಹೇಳ್ಬೇಕಾರೆ ಬಂದು ಹೊಡಿತಿದ್ದ. ಟಿಲ್ಲರ್ ತಂದೂರ್ಸು ನೋಡ್ಬೇಕು ನೀವು, ಬೇರೆ ಯಾರಿಗೂ ಹೇಳಬೇಡಿ, ನನಗೆ ಹೇಳಿ ಅಂತ. ಈಗ ಕಾಸು ಆಗ್ಯದೇನಾ? ಹೆಂಡತಿ ಬೇರೆ ದುಡಿತದಲ್ಲ, ಅಕ್ಕನು ಏನು ತಿಂಗಳು 10-20 ಸಾವಿರ ಕೊಡ್ತದಂತೆ. ಹಂಗಾಗಿ ಅವ್ನು ಮಾತಾಡ್ಸಂಗಿಲ್ಲ. ಈಗ ಏನು ಅಹಂಕಾರ ಬಂದು ಒದ್ದು ಹೋಗ್ಯದೆ. ಅಂತ ಮಿಷಿನ್ ತಂದು ಇಟ್ಕೊಂಡು ಅದು ವ್ಯಾಪಾರ ಬೇರೆ ಆಗ್ತದ. ಹಾಗಾಗಿ ಈಗ ನೋಡೋದು ಆತದ ಇಲ್ಲ ಹೇಳು ಮರಯ್ಯ ಅಂತ ಕೇಳಬೇಕು ಅಂತ ಇದ್ದೀನಿ. ನಾಳೆ ಯಾವತ್ತಾರು ಯಾರೋ ಪಾಪಣ್ಣನ ಸುದ್ದಿ ಹೇಳ್ತಿದ್ದೀಯೇನ? ಅವ ಹಾಗೆಲ್ಲ ಇದು ಮಾಡೋ ಹುಡುಗ ಅಲ್ಲ, ಏನೋ ಹಿಂಗೆ ಅನಿವಾರ್ಯ ಇರಬೇಕು. ಈಗ ಸೊಪ್ಪೇನು ನಿಮ್ಮ ಕಡೆ ಎಲ್ಲ ಶುರು ಮಾಡಿ ಎಷ್ಟು ದಿವಸ ಆತ? ಒಂದು ಕಡೆಯಿಂದ ಚಾಳಿಂಗಾತ ಬತ್ತದೆ. ಗಂಡ ಹೆಂಡತಿ ಎಲ್ಲ ಹೊರಟು ಬಿಡ್ತಾರೆ ನೋಡು ಸೊಪ್ಪಿಗೆ. ಹಾಗಾಗಿ ಈಗ ನೋಡಿ ಕಡೆಗೆ ಹಡ್ಡಿಗೂ ಕೈ ಕೊಡೋಕೆ ಶುರು ಮಾಡ್ತಾರಲ್ಲ, ಅದಕ್ಕೆ ಅವನು ಹಡ್ಡೆ ಸೊಪ್ಪು ಪೂರ್ತಿ ತಗೊಂಡೋಗಿ ಇಟ್ಕೋತಾನೇನ. ಹಂಗಾಗಿ ಮತ್ತಿಲ್ದಿದ್ರೆ ಹಾಗೆಲ್ಲ ಹೇಳೋ ಹುಡುಗ ಅಲ್ಲ ಅವ. ದುಡ್ಡು ಕಾಸು ಯಾರು ಮಾಡಲ್ಲ ಈಗ, ಎಲ್ಲರ ಹತ್ರನೂ ಅದೇ ದುಡ್ಡು ಕಾಸು ಅದೇ ಅಂಥೇಳಿ ಜಂಬ ಮಾಡ್ಕೊಂಡು ಕೂತಲ್ಲೇ ಇರಬೇಕು. ಯಾರು ನಾಯಿ ಸಿಯಲ್ಲ. ಪಾಪಣ್ಣನ ಬಿಟ್ಕೊಡಲ್ಲ. ಅವನಿಗಿರೋ ಗಾಂಚಲಿ ಯಾರಿಗೂ ಇಲ್ಲ. ನಾನು ಹೇಳಿದ್ರೆ ನಾನು ಬಂದು ತಪ್ಪಾತು ಅಂತ ಹೇಳ್ಸ್ಕಿದ್ದೆ. ಈಗ ಇಡೀ ಊರೇ ಹೇಳ್ತದಲ್ಲ, ಆವಕ್ಕೆ ನಿಂಗೆ ಹೇಳ್ಬೇಕು. ನಿನ್ನ ಅಹಂಕಾರ ಎಷ್ಟದೇ ನೋಡ್ತೀನಿ. ನನ್ನ ಕರ್ಸು ತಪ್ಪಾತು ಅಂತ ಹೇಳ್ಸ್ಕೊಂಡಂಗೆ ಅಂತ ಮಾಡ್ದಾನು ನನ್ನ ಅಳಿಯ ನೀನು ಮಾಡಿ. ಇನ್ನು ಹೇಳ್ತೀನಿ ತಡಿ. ಆಗ್ಬೇಕು ನಿಂಗೆ. ಮಾಲಿಂಗಣ್ಣ ಸರಿ ಹೇಳ್ತಾ ಇದ್ದಾನೆ. ನಮ್ಮನೆ ಗಂಡಸಿಗೆ ನಮ್ಮನೇಲಿ ಯಾರಿಗೇನು ಹೇಳೋಣ ಅನ್ನೋದಲ್ಲ. ಪಾಪಣ್ಣ ಏನು ನೆಲ ಸುಟ್ಟು ಅನ್ನ ಹಾಕ್ಯಾನೆ ಏನಲ್ಲಿ. ಏನು ಹೇಳಿದ್ರು ಸಮನೆಯ. ಅಹಂಕಾರ ಬಂದು ಒದ್ದಿದ್ದೇನಾರು ಸುಳ್ಳನು? ಅಲ್ಲ ಹೌದು, ಕೆಲಸ ಮನೆದು ಆಗ್ಬೇಕು. ನಾನು ಅದೇನಲ್ಲ ಅನ್ನಲ್ಲ.
ಈಗ ಜಟಿಲ ಜೋಡಿಸ್ಕೊಂಡು ಎಲ್ಲರದು ಒಂದು ಹತ್ತಿ ಅಗಡಿ ಬಾಕಿ ಎಲ್ಲ ಹೊಳಕಿ ಹೋಗಲಿ, ಅಗಡಿನಾರು ಒಂದು ಹುಡ್ಕೊಟ್ಟು ಹೋದರೆ ಹಾಗೆ ಬರೋ ತನಕ ಈಗ ಮತ್ತೊಂದು ಸರಿ ಜೋಡಿಸ್ಕೊಂಡು ಅವ್ನು ಕೆಲಸ ಮಾಡ್ಕಿತಿರ್ಬೋದು. ಹೌದಾ? ಅದಲ್ಲಂತೆ, ಒಂದು ಸರಿ ಜೋಡಿಸಿದ್ಮೇಲೆ ಮತ್ತೆ ವಾಪಸ್ ಇದು ಮಾಡೋಕ್ಕಾಗಲ್ಲಂತೆ. ಈಗ ಅವಾಗೆಲ್ಲ ಇವ್ನು ಹೇಳ್ದ ಅಂತ ಹೇಳಿ ಇವನಿಗೆ ಹೇಳೋಕ್ಕೆ ಶುರು ಮಾಡ್ಕೊಂಡು ಈಗ ಕೈಯಮ್ಮ ಮೊದಲು ಹೇಳ್ತಿದ್ದರಿಗೆ ಸಿಟ್ಟು ಬಂದು ಕೂತದೆ. ಈಗ ಹೇಳಿದ್ರೆ ಅವ್ರು ಬರ್ತಾರ, ನಮ್ಗೊಂಥರ ಅತಂತ್ರ ಪರಿಸ್ಥಿತಿ ಆದಂಗೆ ಆತೀಗ. ನೀವು ಜೋಡ್ ಕೊಡ್ತೀರಾ ಈ ಸತಿ? ನಾನು ಕೊಡ್ತೀನಿ, ನಮ್ಮ ಮನೇದು ಮಾತ್ರ ಒಳಕೆ ಹೊಡ್ಕೊಳೋಣ ಅಂತ ಮಾಡ್ಕೊಂಡಿನಿ. ಭಾಳ ಹರ್ಕತ್ತಿದ್ರೆ ಯಾರ್ದಾರು ಒಂದಿಬ್ರದ್ದು ಹೊಡಿತೀನಿ. ನನ್ನ ಮಗ ಬೈತಾನ, ಹಂಗೆ ಹೊರಗಡೆ ಅಂತ ಕೆಲಸ ಮಾಡಬೇಡಿ ಅಂತಾನೆ. ಒಂಥರ ಮಾಡಿ ಅಭ್ಯಾಸ ಆಗ್ಯದಲ್ಲ, ಹಾಗಾಗಿ ನಮ್ಮದೊಂದು ನಾನೇ ಹೊಳಕೆ ಮಾಡ್ಕೋಬೇಕು ಅಂತ ಇದ್ದೀನಿ. ಓ, ಇದೊಂದು ಬೇರೆ ಶುರು ಆತದನೀಗ. ಏನು ಗತಿ ಸಾಯದಪ್ಪ, ಆ ಹುಡುಗ ಆ ಥರ ಹೇಳೋಗೇನೆ ಬೇಡ ಬೇಡ ಅಂತ. ಏನಿಗೆ ದುಡ್ಡಿನ ರಾವು, ಮನೆಗೆ ಮಾತ್ರ ಹುಡ್ಕಿಣ ಕಟ್ಟೋದಂತೆ. ನಾ ಕಾಣದೇ ಇದ್ದಿದ್ದು ಇನ್ನು ಒಂದು ಮನೆ ಅಂತೇಳಿ ಎಷ್ಟು ಮನೆ ಹೊಡಿಯೋಕ್ಕೆ ಹೋಗ್ಬೇಕೇನ? ಮನೆ ಬದಿ ಈ ಥರ ಕೆಲಸದೆ. ನನ್ನ ಜೀವ ತಿನ್ನಕ್ಕಲ್ಲನು. ಬೆಳಗ್ಗೆ ಎದ್ದಿದ್ದೆ ಹೊರಟು ಬಿಟ್ಟರೆ ಇಂಥವ್ರ ಮನೆ ಊಟದೆ ಅಂತ ಬಂದು, ಅಯ್ಯೋ ಹೂಡ್ ನಂಗೆ ಸುಸ್ತಾಗ್ಯದೆ ಅಂತ. ನಾ ಒಬ್ಬಳು ಏನಂತ ನಾನು ಹೇಳೋ ತಕ್ಕೊಳೋದೇನ. ಮಾಡ್ತೀನಿ, ಫೋನ್ ಮಾಡ್ತೀನಿ, ಊಟ ಮಾಡಿಸ್ತೀನಿ. ಓ ಮಾರ, ಒಂದು ಉಪಕಾರ ಆದಂಗೆ ಆಗ್ತದೆ. ಆಗಲಿ ಎತ್ತುಗಳಿಗೂ ಏನು ಅವು ಒಂಥರ ಕೈಕಾಲು ಇದಾದಂಗೆ ಆಗಲ್ಲಂದ್ರೆ ನಿತ್ತಲ್ಲೇ ನಿಂತೋ ಏನಾಗಲ್ಲ. ನೀವು ಇದು ಮಾಡಿ ಹೇಳ್ತೀನಿ, 2 kg ಹುಳ್ಳಿ ತಂದು ಇಟ್ಕೊಂಡು ಬೇಯಿಸ್ಕೊಟ್ರು ಘನಾಗಿ ಎಷ್ಟು ಮನೆ ಬೇಕಾದ್ರೂ ಇದು ಮಾಡ್ಬೋದು. ಅಗಡಿ ಒಂದು ಹೂಡು ಕೊಟ್ಕೊಳ್ಳಿ, ನೋಡೋಣ ಕಡಿಕೆ ಹೊಳಕೆ ಏನಾಗ್ತದೆ ಅಂತ. ಒಂದು ಉಪಕಾರ ಮಾಡಿ. ನಾ ಹಂಗಾರೆ ಇನ್ನು ಪಾಪಣ್ಣಗೆ ಹೇಳಕ್ಕೆ ಹೋಗಲ್ಲ. ಇನ್ನು ಊಟಿಗೆ ನೋಡ್ತೀನಿ ಬತ್ತಾನೆ ಎಂತ ಮಾಡ್ತಾನೆ ಅಂತ. ಇದೇ ಮಾತು ಮತ್ತೆ ನಿಂಗಣ್ಣ. ನಾ ಒಂದು ಸತಿ ಹೇಳಿದ್ರೆ ಆಯ್ತು. ನಾಳೆ ನಂದು ಇದು ಮಾಡ್ತೀನಿ, ಒಂಚೂರು ಅಗಡಿ ಹುಡ್ಕಿತೀನಿ. ನಿಂದ ನೀರೆಲ್ಲ ಮತ್ತೆ ಸಮ್ ಮಾಡಿ ಇಟ್ಟಿರು. ನಾಡ್ದು ಇಲ್ಲ ನಾಳೆ ಮತ್ತು ಮಧ್ಯಾಹ್ನ ಮೇಲೆ ಹೊಡೆಯೋದಾದ್ರೂ ಹೊಡಿತೀನಿ. ಏನಪ್ಪ ಚರ್ಕ ಗಣಸು ಅಂತ ನೋಡೋದು. ಆ ಎತ್ತಿನ ಗುಡ್ಗಳು ನೋಡಿದ್ರೆ ಕೈ ಕಾಲು ಹೊಡಿತವೆ. ಅವಕ್ಕೆ ಹೊಟ್ಟೆಗೆ ಹಾಕಕ್ಕೆ ಒಂಚೂರು ಹಿಂಡಿ ತಂದು ಹಾಕೋಣ, ಹುಳ್ಳಿ ಕಡ್ದು ಕೊಡೋಣ ಅಂದರೆ ಅದು ಬೇಡ, ಬೇಸಿಗೆಯಲ್ಲಿ ದುಡ್ಡು ಖರ್ಚಾಗ್ತದೆ. ಈಗ ಹೊಳಕೆ ಹೊಡಿಯೋಕ್ಕೆ ಬೇಕವು. ಅಯ್ಯೋ ದೇವ್ರೆ, ಏನು ಮಾಡ್ತದೆ, ಏನು ಅಲ್ಲೇ ಅಡ್ಬಲ್ಕಿತ್ತವೋ ಎಂಥದ. ಇನ್ನು ಏನಾರು ಸತ್ಕೊಳ್ಳಿ ಮಾಡೋದೆ ಅಂತ ಅಲ್ಲ. ಫೋನ್ ಮಾಡ್ಕೊತೀನಿ. ಫೋನ್ ಮಾಡ್ಕೊಂಡು ಆಮೇಲೆ ಹೇಳ್ತೀನಿ. ಈಗ ಹೇಳಲ್ಲ. ನನ್ನ ಕೆಲಸ ಈ ನಮೂನೆ ಬಿದ್ದವೆ, ಎಲ್ಲ ಸಮ್ ಮಾಡ್ಕೋಬೇಕಲ್ಲ. ನಾಳೆ ಇದು ಅಗಡಿ ಊಟ ಮಾಡಿ ಬರ್ಬೇಕು. ನಮ್ಮದು ಬೆಳಿಗ್ಗೆನೆ ಬೇಗ ಹೋಗ್ಬೇಕು. ಕಾಫಿ ತಿಂಡಿ ಒಂಚೂರು ಬೇಗನೆ ಆಗ್ಬೇಕು. ಹೋದ್ಮೇಲೆ ಮತ್ತೆ ಬರೋಕ್ಕಾಗಲ್ಲ. ನಮ್ದು ಹೂಡಾದ್ಮೇಲೆ ಮಾಲಿಂಗ ಒಬ್ಬ ಎಷ್ಟು ಹೇಳಿದ್ರು ಕೇಳಲ್ಲ. ನಿಮ್ದು ಅಮ್ಮಯ್ಯ ಅಂತೀನಿ, ನಮ್ದೊಂದು ಗದ್ದೆ ಹೂಡ್ಕೊಡಿ ಅಂತಾನೆ. ಮತ್ತು ಊರು ಮನೆ ಮನುಷ್ಯರು ಕೇಳಷ್ಟೊತ್ತಿಗೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅವನದು ಒಂದು ಗದ್ದೆ ಹೊಡಿಬೇಕು. ಮಧ್ಯಾಹ್ನ ಮೇಲೆ ಆತೇನ ಬರೋದು. ಮಧ್ಯಾಹ್ನ ಊಟನೂ ಒಂಚೂರು ಅಲ್ಲಿಗೆ ತಂದ್ರೆ ಆಗ್ತದೆ. ನಂಗೆ ಮಾಲಿಂಗನ ಮನೆ ಊಟ ಹಿಡ್ಸಲ್ಲ. ನಾ ಯಾವ ವರ್ಷನೂ ಅಲ್ಲಿ ಉಣ್ಣಲ್ಲ. ನಮ್ದು ಅದಕ್ಕೂ ಊಟ ಮಾಡ್ಕೊಂಡೆ ಮನೆಗೆ ಹೋಗ್ತೀನಿ. ಯಾರ ಸರೋಜ್ಞಾನೇ ಎಲ್ಲ ಓದ್ತಿದ್ದೀಯ? ನಂಗೆ ಮರತಿ ಅವಾಗೆಲ್ಲ ಓಡಾಡ್ರೆ ಕಾಣ್ತಿತ್ತು ಮರತಿ. ಈಗ ಕಣ್ಣು ಭಾಳ ಮಂಜಾತ ಬಂದಿದೆ. ಹತ್ರ ಬರೋ ತನಕ ಗೊತ್ತಾಗಲ್ಲ. ರೋಡಲ್ಲಿ ಹೋಗ್ತಿದ್ದೀಯ, ಈಚೆಗೆ ಬಂದೀಯ, ಗೊತ್ತಾಗಲ್ಲ ಮರತಿ. ಎಲ್ಲಿ ಯಾರು ಹೋಗ್ತಾ ಇದ್ದಾರೆ? ಯಾರೂ ಇಲ್ಲ ಅಲ್ಲಿ. ಹೌದೇ ಸೈ, ಯಾರು ಕಾಣಲ್ಲ, ಯಾರು ಇಲ್ಲ ಅಲ್ಲಿ. ಯಾರ ಹತ್ರ ಮಾತಾಡ್ತಿರೋದಪ್ಪ ಹಂಗಾರೆ? ಹಂಗಾರೆ ಅವರೇ ಯಾರೋ ಅಡುಗೆ ಮಾಡ್ಕೆ ಬಂದು ಕೊಡ್ತಾರನ್ನೋ ದಿನ ಅಂತ ನೋಡಿದೆ. ಅವೆಲ್ಲ ಗಾಂಚಾಲಿತನದ ಮಾತು ಬೇಡ. ನಾಳೆ ಬೇಗ ಕಾಫಿ ತಿಂಡಿ ಮಾಡಿಬಿಟ್ರು ಸೈ. ಈಗ ಬೇಕಾತ ನಾ ಮಾಡಿದ ಕಾಫಿ ತಿಂಡಿ ಅನ್ನ ಊಟ ಎಲ್ಲ? ನಾ ಮಾಡಿದ್ದ ಅಡುಗೆ ಉಣ್ಣಲ್ಲ ಅಂತಿದ್ರೆ ಹೋಟ್ಲೆಲ್ಲ ಗುಂಡ್ಕೊ ಬತ್ತಿದ್ರಿ. ಈಗ ಹೋಗಿ ಉಣ್ಣಿ ಅಲ್ಲೆಯ್ಯ. ಅಯ್ಯೋ ಮಾಡಿಟ್ಟಿದ್ನ ನಾನು ಇಕ್ಕಿದ್ರೆ ಆಗಲ್ಲ, ಸಸಿ ಇಕ್ಬೇಕು ಅಂತೇಳಿ ಸಸಿ ಹತ್ರ ಇಕ್ಕಕ್ಕೆ ಹೇಳ್ತಿದ್ರಿ.
ಈಗಿಲ್ಲಿ ಯಾರು ಅದಾರಂತ ಹೇಳ್ತಿದ್ದೀರಿ? ಆತದ ಈಗ ಗಂಟ್ಲು ಕೆಳಗೆ ಇಳಿತದ ನಾನು ಮಾಡಿದ ಅಡುಗೆ? ಅವೆಲ್ಲ ತಲೆ ಹರಟೆ ಬೇಡ. ನಾಳೆ ಈಗ ಹೊಳಕೆ ಶುರು ಮಾಡಬೇಕು, ಬೆಳಿಗ್ಗೆ ಅಡುಗೆ ಮಾಡಿಕೊಟ್ರು ಸೈ ಅಷ್ಟೇ. ಬುದ್ಧಿ ಅಂತಿಕೆ ಅಂದರೆ ಏನು ಕಾಲಡಿ ಮಗುಚಿ ಬಿದ್ದದೆ. ಬಾಕಿದ್ದರಿಗೆ ಹೇಳೋದು ನೋಡ್ರೆ ಸಾಕು, ನಾಳೆ ಹೊಳಕೆ ಶುರು ಮಾಡ್ತಾರಂತೆ. ಎತ್ತೆ ಏನು ಮೂಳೆ ಚಕ್ಳ ಎರಡದವೆ ಅಷ್ಟೇ, ಮತ್ತೆ ಅಂತ ಇಲ್ಲ ನೋಡ್ರೆ ಸಾಕು. ಸೋಮವಾರ ಹೋಗಿ ನಾಳೆ ಹುಟ್ಟಿ ಕಟ್ಟೋದಂತೆ. ನಾನೆಲ್ಲೂ ಕೇಳಲಪ್ಪ, ಬಸವಣ್ಣನ ತಗೊಂಡೋಗಿ ಗೇಯಿಸೋದು ಸೋಮವಾರ ದಿನ. ಓ, ಇದು ಜ್ಞಾನಿಲ್ಲ. ಈಗ ನಾಳೆ ಸೋಮವಾರ. ಥೂ, ನಾನೊಬ್ಬ ಇವತ್ತೇ ಶುರು ಮಾಡಿದ್ರು ಮಾಡ್ಬೋದಿತ್ತು. ಮನೆ ಬದಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಕ್ಕೆ ನನಗೆಲ್ಲಿ ಪುರ್ಸೊತ್ತು. ನೆಂಟ್ರ ಮನೆ ತಿರ್ಗಕ್ಕೆ ಹೋಗಿದ್ದು. ಓಹ್, ನಾನು ನೆಂಟ್ರ ಮನೆಗೆ ಹೋದ್ರೂ ತೊಂದ್ರಿಲ್ಲ, ಏನೂ ತೊಂದ್ರಿಲ್ಲ ಅಂತ ಹೇಳಿ ಏನು ಮಗನ ಹತ್ರ ಜಿಂಕರ್ಸೋದು ನೋಡಿದ್ರೆ ಅವತ್ತು ಸಾಕು. ಈಗ ನಾನು ಇಲ್ಲದೆ ಇದ್ದಿದ್ದಕ್ಕೆ ಹುಟ್ಟಿ ಕಟ್ಟೋಕ್ಕಾಗಲ್ಲ. 4 ದಿನ ಹೋಗಿ ಬಂದಿದ್ದಕ್ಕೆ. ಈಗ ಪಲ್ಲವಿ ಒಂದು ಬರ್ತದಲ್ಲ ಅಂಥೇಳಿ ನಾನು ಮನೆ ಬದಿ ಬಂದೆ. ಇಲ್ದಿರ ಗನಾಗ 15 ದಿವಸ ಇದ್ದೇ ಬತ್ತಿದ್ದೆ. ಪಾಪ ಎಲ್ಲರೂ ಹೋಗೋದೇ ಬೇಡ ಅಂದ್ರೆ ಕಡೆಗೆ ಪಲ್ಲವಿ ಸುದ್ದಿ ಹೇಳೋಕ್ಕೋ ಹಂಗಾರೆ ಹೋಗು ಅಂತೇಳಿ ಆ ಹುಡುಗರು ಏನು ಕಣ್ಣಲ್ಲಿ ನೀರು ಹಾಕ್ತಾ ನಿಂತಿದ್ದು. ಬರೋಷ್ಟೊತ್ತಿಗೆ ಅತಿಯಮ್ಮಂಕನ ಬೇಡ ಹೋಗೋದು ಅಂತ ಕೂತಿದ್ರು. ಪಲ್ಲವಿನೂ ಬೇಕಾದ್ರೆ ಇಲ್ಲಿಗೆ ಕರ್ಕೊಬರೋಣ, ಇಬ್ಬರು ಒಟ್ಟಿಗೆ ಇರಲಿ ಅಂತ ಭಾಳ ಹೇಳಿದ್ರಪ್ಪ ಪಾಪ. ನಾನು ಮತ್ತೆ ಅಡ್ಕೊಂಡು ಬಂದೆ. ಬರಬಾರ್ದು ಅಂತ ಲೆಕ್ಕ ಹಾಕಿದ್ದೆ. ಇನ್ಮೇಲೆ ಹೇಳ್ತೀನಿ, ಪಲ್ಲವಿನ ಕಳಿಸ್ಕೊಂಡ ಮೇಲೆ ಹೋಗ್ತೀನಿ ನಾನು. ಅಣ್ಣಯ್ಯರ ಮನೇಲಿ ಇಲ್ಲಿ ಸರಿತಿ ಇಲ್ಲಿಗೆ ಬರ್ತದೆ, ಅಲ್ಲೊಂದು 15 ದಿನ, ಪೂರ್ವಿತರ ಮನೇಲಿ ಒಂದು 15 ದಿನ, ಎಲ್ಲ ಕಡೆ ಇದ್ದು ಬರ್ತೀನಿ. ಈಗ ಹೇಳಲ್ಲ, ಕಾಡಿಕೆ ಹೇಳ್ತೀನಿ ಆವಾಗ.